ನೆಪ ಮಾಡಿ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆ ಮಾಡಬಾರದು ಅಂತ ಗದಗ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಜಗತ್ನಲ್ಲಿ ಅಮೂಲ್ಯವಾದುದು ಚಿನ್ನ ಅಲ್ಲ, ಅನ್ನ ನೀರು. ಈ ಭಾಗಕ್ಕೆ ಸರಿಯಾಗಿ ಮಳೆ ಬರೋದಕ್ಕೆ ಕಾರಣನೇ ಕಪ್ಪತಗುಡ್ಡ. ಅನ್ನ ನೀರು ಗಾಳಿಯ ಮೂಲವಾಗಿರೋ ಕಪ್ಪತಗುಡ್ಡ ರಕ್ಷಣೆಯಾಗ್ಲಿ ಅಂತ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಗಣಿಯನ್ನ ವಿರೋಧಿಸಿ ಗಣಿ ಚಟುವಟಿಕೆಯನ್ನ ವಿರೋಧಿಸಿದಂತಹ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸ್ವಾಮೀಜಿ, ಅದ ಕಪ್ಪತಗುಡ್ಡದ ವ್ಯಾಪ್ತಿಯಲ್ಲಿ ಹೇರಳ ಸಂಪತ್ತು ಐತಿ, ನಿಧಿ ನಿಕ್ಷೇಪ ಐತಿ ಅನ್ನೋ ವಿಷಯ ಜೊತೆಗೆ ಅಲ್ಲಿ ಗಣಿಗಾರಿಕೆ ಮಾಡಬಹುದು ಅನ್ನೋ ವಿಷಯನೂ ಚರ್ಚೆವಾಗಿದೆ. ಸ್ವಾಮೀಜಿ, ಇದಕ್ಕೆ ತಮ್ಮ ಅಭಿಪ್ರಾಯ ಸ್ವಾಮೀಜಿ? ಇವತ್ತು ಚಿನ್ನ ಅನ್ನುವಂಥದ್ದು ಸಾವಿರಾರು ಟನ್ ಅದಿರನ್ನು ಬಳಸಿದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಸಿಗುವಂಥದ್ದು. ಆ ಚಿನ್ನಕ್ಕಾಗಿ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆಯನ್ನು ನಡೆಸಿ ಕಪ್ಪತಗುಡ್ಡವನ್ನು ಹಾಳು ಮಾಡುವಂಥ ಕೆಲಸ ಖಂಡಿತ ನಡೀಬಾರ್ದು. ಯಾಕಂದರೆ ಮನುಷ್ಯ ತನ್ನ ಬದುಕಿಗಾಗಿ ಶುದ್ಧವಾಗಿರುವಂಥ ನೀರು, ಶುದ್ಧವಾಗಿರುವಂಥ ಗಾಳಿ, ಶುದ್ಧವಾಗಿರುವಂಥ ಆಹಾರವನ್ನು ಬಯಸ್ತಾನೆ. ಜಗತ್ತಿನಲ್ಲಿ ಅಮೂಲ್ಯವಾಗಿರುವಂಥದ್ದು ಚಿನ್ನ ಅಲ್ಲ, ನೀರು ಮತ್ತು ಅನ್ನ. ನೀರು ಮತ್ತು ಅನ್ನ ಇಲ್ಲದೆ ಹೋದರೆ ಯಾವ ಮನುಷ್ಯನೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಪ್ಪತಗುಡ್ಡ ಅಂದರೆ ಅದು ನೀರು ಮತ್ತು ಅನ್ನದ ಮೂಲ. ಕಪ್ಪತಗುಡ್ಡ ಇರುವುದರಿಂದಲೇ ಈ ಭಾಗದಲ್ಲಿ ಮಳೆ ಸರಿಯಾಗಿ ಬರ್ತದೆ. ಮಳೆ ಸರಿಯಾಗಿ ಆಗೋದರಿಂದ ಈ ಭಾಗದ ಜನ ತಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.